ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಗಡುವನ್ನ ಕೊಟ್ಟಿದ್ರು, ಆ ಗಡುವಿಗಿಂತ ಮುಂಚೆನೆ ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ. ಬೆಳಗಾವಿಯಲ್ಲಿ ಕಟ್ಟೆ ಹೊಡೆದ ಅನ್ನದಾತರ ಆಕ್ರೋಶ. ಡೆಡ್ಲೈನ್ ಇದೆ, ಡೆಡ್ಲೈನ್ ಅಂತ್ಯಕ್ಕೂ ಮೊದಲೇ ಬೀದಿಗಿಳಿದಂತ ಅನ್ನದಾತರು ಹಿತ್ತರಗಿಯಲ್ಲಿ ರಸ್ತೆ ಬಂದ್ ಮಾಡಿ ರೈತರ ಕಿಚ್ಚು ಹೊರಹಾಕಿದ್ದಾರೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಕೂಡ ನಡೆದಿದೆ. ಬೆಳಗಾವಿಯ ಹತ್ತರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ ಹಂಗೆ ಹೇಳ್ಬಿಡ್ಲಾ. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಕೂಡ ನಿರಂತರವಾಗಿ ಏನು ಕಬ್ಬು ಬೆಳೆಗಾರ ಹೋರಾಟ ಮಾಡ್ತಿದ್ರು, ಅದು ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂತದ್ದು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ರೈತರು ಏನು ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು. ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿಗೆ ರೈತರು ನುಗ್ಗಿದ್ರು. ಈಗ ಬಸ್ಗಳು ಏನು ಹೋಗ್ತಾ ಇದ್ದು, ಕಾರ್ಗಳು ಹೋಗ್ತಾ ಇದ್ರು, ಅವುಗಳನ್ನ ತರಬಿಸುವಂತಹ ಕೆಲಸ ಆಗ್ತಿದೆ ಮತ್ತು ಕಾರ್ಗಳ ಮುಂದೆ ಇಲ್ಲಿ ರೈತರು ಕೂರಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಏನು ಪ್ರತಿಭಟನೆ ಕಾವು ಹೆಚ್ಚಾಗಿದೆ ಅನ್ನೋದನ್ನ ಬೆಳಗಾವಿ ಜಿಲ್ಲೆಯ ಏನು ಹುಕ್ಕೇರಿ ತಾಲೂಕಿನ ಹತ್ತಿರ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಈಗ ಮಾಡ್ತಿದ್ರು. ಆದ್ರೆ ರೈತರು ಹೇಳಿದ್ರು, ನಾವು ನಾಳೆಗೆ ಅಂದ್ರೆ ಸರ್ಕಾರ ಗಡುವು ಕೊಟ್ಟ ನಂತರ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೊಂದು ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಅದಕ್ಕೂ ಮುಂಚೆ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ಕೂಡ ತಡೆದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪೊಲೀಸರ ಕೈ ಮೀರಿ ಈ ಸದ್ಯ ಇಲ್ಲಿ ಪರಿಸ್ಥಿತಿ ಕೂಡ ಈಗ ಹೋಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಹೋಗುವಂತೆ ಪೊಲೀಸರು ಅವರಿಗೆ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಇಲ್ಲಿ ಮನವಿ ಮಾಡ್ತಿಲ್ಲ. ಒತ್ತಾಯ ಪೂರ್ವಕವಾಗಿ ರೈತರ ಕತ್ತನ್ನು ಹಿಡಿದು ಈಗ ಒಳಗಡೆ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗ್ತಿರುವಂತದ್ದು. ಟ್ರ್ಯಾಕ್ಟರ್ಗಳ ಸಮೇತ ಅಂದ್ರೆ ಟ್ರ್ಯಾಕ್ಟರ್ಗಳನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಕೂಡ ಇಲ್ಲಿ ಅಡ್ಡ ಹಾಕಿರುವಂತದ್ದು ಗಮನಿಸಬಹುದು. ನಿರಂತರವಾಗಿ ನಮಗೆ ನ್ಯಾಯ ಸಿಗಬೇಕು, ಏನು 3,500 ರೂಪಾಯಿಯನ್ನ ಕೊಡಲೇಬೇಕು ಅನ್ನೋ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಆದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪ್ರತಿಭಟನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ರೈತರು ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿ ಪ್ರತಿಭಟನೆಯನ್ನು ಮಾಡಿದ್ರು. ಅವರನ್ನ ಹೊರಗೆ ಹಾಕುವಲ್ಲಿ ಕೂಡ ಈಗ ಪೊಲೀಸರು ಸಂಪೂರ್ಣವಾಗಿ ಕೈ ಚೆಲ್ಲಿರುವಂತದ್ದು ಗಮನಿಸಬಹುದು. ಪರಿಸ್ಥಿತಿ ಸದ್ಯ ಇಲ್ಲಿ ವಿಕೋಪಕ್ಕೆ ಹೋಗಿರುವಂತದ್ದು. ಪರಿಸ್ಥಿತಿ ಏನು ಕೈ ಮೀರಿ ಪೊಲೀಸರ ಕೈ ಮೀರಿ ಕೂಡ ಈಗ ಹೋಗಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಹುಕ್ಕೇರಿ ಏನು ವಿಜಯಪುರ ಇರಬಹುದು, ಸಾಕಷ್ಟು ಕಡೆಗಳಲ್ಲಿ ಈ ಪ್ರತಿಭಟನೆ ಕೂಡ ಆಗ್ತಾ ಇದೆ ಗಮನಿಸಬಹುದು. ರಾಷ್ಟ್ರೀಯ ಹೆದ್ದಾರಿ ಹುಕ್ಕೇರಿ ತಾಲೂಕಿನ ಹತ್ತಿರಿಗೆ ಬಳಿ ಇರುವಂತಹ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಸದ್ಯ ರೈತರು ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ರೈತರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಏಕಾಏಕಿ ರೈತರು ಸದ್ಯ ಇಲ್ಲಿ ನುಗ್ಗಿರುವಂತದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಒಂದೇ ಒಂದು ವಾಹನಗಳನ್ನ ಕೂಡ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನ ಕೂಡ ಈಗ ಕೊಡ್ತಾ ಇರುವಂತದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಈಗ ರಾಷ್ಟ್ರೀಯ ಹೆದ್ದಾರಿ ಖಾಲಿ ಆಗಿರುವಂತದ್ದು. ಸಂಪೂರ್ಣವಾಗಿ ಯಾವ
ಒಂದೇ ಒಂದು ವಾಹನಗಳನ್ನು ಕೂಡ ಇಲ್ಲಿ ರೈತರು ಬಿಡ್ತಾ ಇಲ್ಲ. ಹಾಗಾಗಿ ಅಡ್ಡ ಹಾಕಿ ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು. ನಮಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಒಂದು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ನಿರಂತರವಾಗಿ ಏನು ಪಂಜಾಬ್ ಇರಬಹುದು, ಬೇರೆ ಬೇರೆ ಕಡೆ ಮಾದರಿಯಾಗಿದ್ದು, ಅದೇ ರೀತಿ ಇಲ್ಲಿ ಹೋರಾಟಕ್ಕೆ ರೈತರು ಸಜ್ಜಾಗಿರುವಂತದ್ದು ನೋಡಬಹುದು. ಯಾವ ರೀತಿಯಾಗಿ ರೈತರು ಇಲ್ಲಿ ಸೇರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ. ನಮಗೆ ಒಂದೇ ಒಂದು ಬೇಡಿಕೆ, ನಮ್ಮ ಕೇಳಿದ್ದು ನಾವು ಬೆಳೆದಂತ ಬೆಳೆಗೆ 3,500 ರೂಪಾಯಿಯನ್ನು ಕೊಡಿ. ಅದನ್ನು ಕೊಡೋದಕ್ಕೆ ಆಗಲಿಲ್ಲ ಅಂದ್ರೆ ಕೇವಲ 3,400 ರೂಪಾಯಿ ಹಣವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡಿದ್ರು. ರೈತರ ಸಭೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಆದ್ರೆ ಬೆಳಗಾವಿಯ ರೈತರು ಯಾವುದೇ ಕಾರಣಕ್ಕೂ ನಾವು ಸಭೆಗೆ ಹೋಗೋದಿಲ್ಲ ಅನ್ನೋ ಮಾತನ್ನ ಕೂಡ ಸದ್ಯ ಹೇರುವಂತದ್ದು. ಸಂಪೂರ್ಣವಾಗಿ ರಸ್ತೆಯನ್ನ ಬಂದ್ ಮಾಡಿ ರೈತರು ಪ್ರತಿಭಟನೆ ಸದ್ಯ ಮಾಡ್ತಿರುವಂತದ್ದು. ಇಲ್ಲಿ ಅವರನ್ನು ಹೊರಗೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ, ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರು ಹರಸಾಹಸವನ್ನು ಕೂಡ ಸದ್ಯ ಪಡ್ತಾ ಇದ್ರೆ, ಆದ್ರೆ ಯಾರು ಕೂಡ ಅವರ ಪೊಲೀಸರ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿಲ್ಲ. ಏಕಾಏಕಿ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾದ್ರು, ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆಯೋದಕ್ಕೆ ಮುಂದಾದ್ರು. ಆದ್ರೆ ರೈತರು ಅದನ್ನು ಕೇಳಲ್ಲ. ಕೆಳಗಡೆಯಿಂದ ಬಂದು ರೈತರು ಇಲ್ಲಿ ಪ್ರತಿಭಟನೆ ಕೂಡ ಸದ್ಯ ಮಾಡ್ತಿರುವಂತದ್ದು. ಸಂಪೂರ್ಣವಾಗಿ ಇಲ್ಲಿ ಸದ್ಯ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ಪೊಲೀಸರ ಏನು ಕೈ ಮೀರಿ, ಅಂದ್ರೆ ಅವರ ಕೈ ಮೀರಿ ಕೂಡ ಸದ್ಯ ಹೋಗಿರುವಂತದ್ದು. ಬಂದಂತ ಏನು ವಾಹನಗಳನ್ನ ತಡೆಯುವಂತ ಕೆಲಸ ಕೂಡ ಸದ್ಯ ಆಗ್ತಿರುವಂತದ್ದು. ಏನ್ ಇಲ್ಲಿ ವಾಹನಗಳು ಬಂದಿದೆ ಅವನ್ನ ವಾಪಸ್ ಕಳಿಸುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಗುರ್ಲಾಪುರದಲ್ಲಿ ಕೂಡ ಅಲ್ಲಿಯೂ ಕೂಡ ಚುನಾಪಾ ಪೂಜಾರಿ ಶಶಿಕಾಂತ್ ಪಡಸಿರ್ಲಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೂ ಕೂಡ ಇಲ್ಲಿ ನಾಂದಿ ಆಗಿರುವಂತದ್ದು. ಆದ್ರೆ ರೈತರ ನೆರವಿಗೆ ಬರಬೇಕಿದ್ದಂತ ಜಿಲ್ಲೆಯ ಶಾಸಕರು, ಮಂತ್ರಿಗಳು, ಜೊತೆಗೆ ಇಲ್ಲಿ ಪ್ರಭಾವಿ ನಾಯಕರು ಮಾತ್ರ ರೈತರ ನೆರವಿಗೆ ಸ್ಪಂದನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸ್ಥಳದಿಂದ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಈಗ ರೈತರು ಮಾಡ್ತಿರುವಂತದ್ದು. ಅವರನ್ನ ಮನವೊಲಿಸುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಅಲ್ಲಿ ಗಮನಿಸಬಹುದು. ನನ್ನ ಹಿಂಬದಿ ಕೂಡ ಈಗ ಸಂಪೂರ್ಣವಾಗಿ ಅಂದ್ರೆ ಪುಣೆ ಬೆಂಗಳೂರು, ಇಲ್ಲಿ ಪ್ರಮುಖವಾಗಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ, ಸಾಕಷ್ಟು ಲಕ್ಷಾಂತರ ವಾಹನಗಳು ಇದೇ ಒಂದು ಸ್ಥಳದಿಂದ ಓಡಾಡ್ತವೆ. ಜೊತೆಗೆ ಈ ಒಂದು ಏನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಕಿಲೋಮೀಟರ್ ಗಂಟಲೆ ಕೂಡ ಈಗ ಟ್ರಾಫಿಕ್ ಸಮಸ್ಯೆ ಕೂಡ ಆಗಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ವಾಹನಗಳು ನಿಂತಿದ್ದಾವೆ ಅನ್ನೋದನ್ನ ಕೂಡ ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ ಹತ್ತಿರಿಗೆಯಿಂದ ಏನು ಸುಮಾರು 4-5 ಕಿಲೋಮೀಟರ್ ವರೆಗೂ ಕೂಡ ಈ ರೀತಿಯಾಗಿ ವಾಹನಗಳು ಕೂಡ ಸದ್ಯ ಇಲ್ಲಿ ನಿಂತಿರುವಂತದ್ದು. ಹಾಗಾಗಿ ನಮಗೆ ನ್ಯಾಯ ಕೊಡುವವರೆಗೂ ನಾವು ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಸಾಕಷ್ಟು ವಾಹನಗಳು ಈ ಒಂದು ರಸ್ತೆಯಲ್ಲಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಿರುವಂತದ್ದು. ಅವರನ್ನ ರೈತರನ್ನ, ಇಲ್ಲಿರುವಂತಹ ರೈತರನ್ನ ಮನವೊಲಿಸುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಜೊತೆಗೆ ರೈತರನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಏನು ಒತ್ತಾಯ ಪೂರ್ವಕವಾಗಿ ಪೊಲೀಸರು ಮುಂದಾಗಿದ್ರು. ಆದ್ರೆ ಅದಕ್ಕೆ ರೈತರು ಬಗ್ಗಲಿಲ್ಲ, ಜಗ್ಗಲಿಲ್ಲ. ಜೊತೆಗೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯುವ ಕೆಲಸವನ್ನು ಕೂಡ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಬಹುತೇಕ ಸುಮಾರು 4-5 ಕಿಲೋಮೀಟರ್ ವರೆಗೂ ಕೂಡ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗಿದೆ. ಸಮಸ್ಯೆಯಿಂದ ಇಲ್ಲಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ನನ್ನ ಬಲಬದಿಗೂ ಕೂಡ ಗಮನಿಸಬಹುದು. ಇದು ರೈತರನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಪೊಲೀಸರ ಏನು ಸಿದ್ಧತೆ ಏನಿದೆ ಅದು ಕೈ ಮೀರಿ ಹೋಗಿರುವಂತದ್ದು. ಈಗ ಅವರ ಕೈ ಮೀರಿ ಹೋಗಿರೋದ್ರಿಂದ ಅವರು ಕೈ ಚೆಲ್ಲಿರುವಂತದ್ದು ಗಮನಿಸಬಹುದು. 4-5 ವಾಹನಗಳನ್ನು ಮಾತ್ರ ತಂದು ಇಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಇಲ್ಲಿ 10,000 ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ರೈತರು ಒಂದೇ ಬೇಡಿಕೆಯನ್ನ ಇಡ್ತಿರುವಂತದ್ದು, ನಮಗೆ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಪರಿಹರಿಸದೆ ಇದ್ರೆ ಇದು ಉಗ್ರ ರೂಪಕ್ಕೆ ಹೋಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ರೈತರೊಂದಿಗೆ ಸಭೆಯನ್ನ ಕರೆದಿದ್ರು, ನಂತರ ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ರು. ಜೊತೆಗೆ ಇಲ್ಲಿ ಬೆಳಗಾವಿಯ ರೈತರು ನಾವು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ಇಲ್ಲಿ ಯಾವ ರೀತಿಯಾದಂತಹ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆ ಒಂದು ನಿರ್ಧಾರದ ಮೇಲೆ ನಾವು ನಮ್ಮ ನಿರ್ಧಾರವನ್ನು ತಿಳಿಸ್ತೇವೆ ಎಂದಿದ್ರು. ನಾವು ನಾಳೆವರೆಗೂ ಕೂಡ ರೈತರು ಗಡುವನ್ನ ಕೊಟ್ಟಿದ್ರು. ಆದ್ರೆ ಇವತ್ತೇ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ ಮೈಲಾರಿ, ಈಗ ಸದ್ಯಕ್ಕೆ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಈಗ ರಸ್ತೆಯನ್ನ ತಡೆದಿಕ್ಕೆ ಅಂತ ಬಂದಂತ ರೈತರನ್ನ ಪೊಲೀಸರು ಅವರನ್ನ ಕಳಿಸುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ.
ಡೆಡ್ ಲೈನ್ ಅನ್ನ ಕೊಟ್ಟಿದ್ರಲ್ವಾ, ಆ ಡೆಡ್ ಲೈನ್ ಗಿಂತ ಮುಂಚೆನೇ ಈಗ ಹೋರಾಟಕ್ಕೆ ಧುಮುಕಿದ್ದು ಯಾಕೆ? ಅದರ ಬಗ್ಗೆ ರೈತರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಮೈಲಾರಿ? ಖಂಡಿತ ನಾಗೇಂದ್ರ ಬಾಬು, ಸರ್ಕಾರ ನಿನ್ನೆ ರೈತರ ಹೋರಾಟಕ್ಕೆ ಮಣಿದಿತ್ತು. ನಿನ್ನೆ ಶಿವಾನಂದ್ ಪಾಟೀಲ್ ಅವರು ರೈತರ ಹೋರಾಟದ ಸ್ಥಳಕ್ಕೆ ಬಂದಿದ್ರು. ನಾಳೆವರೆಗೂ ಕೂಡ ಅವರು ಕಾಲಾವಕಾಶವನ್ನ ಅವಕಾಶವನ್ನ ಕೇಳಿದ್ರು. ಆ ಅವಕಾಶಕ್ಕೆ ರೈತರು ಕೂಡ ಒಪ್ಪಿದ್ರು. ಆದ್ರೆ ಇವತ್ತು ಏಕಾಏಕಿ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಇಲ್ಲಿ ಪ್ರತಿಭಟನೆ ಸದ್ಯ ಮಾಡ್ತಿರುವಂತದ್ದು. ಸಾಕಷ್ಟು ರೈತರು ಕೂಡ ಇರುವಂತದ್ದು. ಅವರನ್ನ ನಾನು ಮಾತಾಡಿಸುವ ಪ್ರಯತ್ನವನ್ನ ಕೂಡ ಮಾಡ್ತೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಜನ ಸೇರಿದೆ ಅನ್ನೋದನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಸಂಪೂರ್ಣವಾಗಿ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಕೆಲಸ ಕೂಡ ಸದ್ಯ ಆಗಿರುವಂತದ್ದು. ನಾಳೆವರೆಗೂ ಕೂಡ ಅವಕಾಶವನ್ನ ಕೇಳಿದ್ರು. ಸಚಿವರು ಅದಕ್ಕೆ ಸ್ಪಂದಿಸುವಂತ ಇಲ್ಲಿರುವಂತಹ ನಾಯಕರು ಈಗ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನಾವು ಹೋರಾಟವನ್ನ ಮಾಡೇ ತೀರ್ತೇವೆ ಅನ್ನೋ ಒಂದು ಸಂದೇಶವನ್ನ ಕೂಡ ಈಗ ರೈತರು ಕೊಟ್ಟಿರುವಂತದ್ದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಇರುವಂತದ್ದು. ರೈತರದಾರೆ, ರೈತರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ನಾಳೆವರೆಗೂ ಗಡುವು ಕೊಟ್ಟಿದ್ರು. ನಾಳೆವರೆಗೂ